ಬಿಟ್ಟಿದ್ದೀರಿ? ಯಾಕೆ ಕೈ ಬಿಟ್ಟಿದ್ದೇನೆ? ನಮ್ಮವರೆಲ್ಲ ಸಂಚಾರಕ್ಕೆ ಹೋಗಿದ್ದಾರೆ. ವರ್ತಮಾನವನ್ನು ತರಲಿ, ಆಮೇಲೆ ಆ ಬಗ್ಗೆ ಪ್ರಯತ್ನವನ್ನು ಮಾಡೋಣ. ಮಾಡುವುದಕ್ಕೆ ಈಗ ಏನೋ ಕಾರ್ಯಗಳಿಲ್ಲ. ಸ್ವಲ್ಪ ತಿರುಗಾಟ ಮಾಡಬೇಕು ಅಂತಾಗಿದೆ. ವನ ವಿಹಾರವನ್ನು ಮಾಡಬೇಕು. ವನದಲ್ಲಿರುವಂತಹ ಗಗನಚುಂಬಿ ವೃಕ್ಷಗಳನ್ನು ಮಾಡಬೇಕು. ಅಲ್ಲಿರುವಂತಹ ಲತೆ, ಅದೇ ರೀತಿಯಾಗಿ ಹೂ, ಬಳ್ಳಿ, ಅದು ಹುಬ್ಬಳ್ಳಿ. ಹೆಬ್ಬಳ್ಳಿ ಅಲ್ವೇನು, ಹರಡಿಕೊಂಡಿರುವಂತಹ ಹೂ ಬಳ್ಳಿಗಳು, ಆ ಬಳ್ಳಿಗಳಿಂದ ಬರುವಂತಹ ಹೂವಿನಿಂದ ಬರುವಂತಹ ಸುವಾಸನೆ. ಹೂ ಸುವಾಸನೆ. ಹೇಳಿದ ಕೂಡಲೇ ವಾಸನೆ ಹೂ ಸುವಾಸನೆ. ಅಸಂಬದ್ಧ ಪ್ರವಾಕ್ಯ ಹಾಗೆಲ್ಲ ಹೇಳಬಾರದು. ಹೂ ಸುವಾಸನೆ. ಹೌದು. ಹೇಗೆ? ಹೂ ಬೇಡ, ನೀನಲ್ಲಿ ಹೇಳಬೇಡ. ಪುಷ್ಪದ ಪರಿಮಳ. ಪುಷ್ಪ ಪರಿಮಳ ಆಹ್ವಾನಿಸಬೇಕು, ಹೌದು, ಹೋಗಬೇಕು ಎಂದು ಮನ ಮಾಡಿದ್ದೇನೆ. ನೀನು ಸಿದ್ಧನಿದ್ದೀಯಾ? ನಿಮ್ಮ ಜೊತೆಯಲ್ಲಿ ತಯಾರಿ. ನನ್ನ ವೇಗಕ್ಕೆ ತಡೆಯನ್ನು ಒಡ್ಡಿದ್ದು, ನಿಯಂತ್ರಣ ಮಾಡಿದ್ದು ಯಾವುದವಲ್ಲವೇ? ಕೇಳುತ್ತಾ ಇದೆ ಯಾವುದು? ಹೆಜ್ಜೆಯ ಶಬ್ದ. ಕಾಲ್ಗೆಜ್ಜೆಯ ದನಿ, ಕಾಲ್ಗೆಜ್ಜೆ ಆ ದನಿ ಕೇಳುತ್ತ ಆ ದನಿ ಮಾತ್ರವಲ್ಲವೇ? ಬರಲ್ಲ ಕಾಲ್ಗೆಜ್ಜೆಯ ದನಿ ಕೇಳುತ್ತ ದುರುಡನಕ್ಕೆ ಬಕನುಡನಂದು ಎಲ್ಲಿಂದ ಕೇಳಿಸುತ್ತಾ ಇದೆ, ನಮ್ಮ ಸ್ಥಿರವಾಗುತ್ತಾ ಇದೆ. ಹೌದಾ? ಬರೇ ಒಂದು ಗೆಜ್ಜೆಯ ನಾದವಲ್ಲ, ತಾಳ, ಶ್ರುತಿ, ಲಯ, ಬದ್ಧವಾಗಿ ಆ ಗೆಜ್ಜೆಯ ನಾದ ಮಾತ್ರವಲ್ಲ. ಹೌದೇನೋ? ಸರಿ
ಬರ್ತಾ ಇದೆ. ಇದು ಹೂವಿನ ಪರಿಮಳ. ಹೌದೇನೋ? ನಾವು ಎಂತೆಂತ ಪರಿಮಳವನ್ನೆಲ್ಲ ಆಗ್ರಹಿಸಿದ್ದೇವೆ. ಆಗ್ರಹಿಸಿದ್ದೇವೆ ಎಂತೆಂತ ಪರಿಮಳವನ್ನು. ಗಂಧ, ಚಂದನ, ಪುನುಗು, ಪುಣುಕು, ಕಸ್ತೂರಿ, ಪುನುಗು ನಿನ್ನ ಶರೀರದಲ್ಲಿ ಪುನುಗು, ಕಸ್ತೂರಿ ಮೊದಲಾದಂತಹ ಸುಗಂಧ ದ್ರವ್ಯಗಳನ್ನು ಆಗ್ರಹಿಸಿದವರು ನಾವು. ಹೌದೌದು. ಆದರೆ ಇದು ವಿಶೇಷವಾದಂತಹ ಪರಿಮಳ. ಇಷ್ಟರವರೆಗೆ ಯಾವ ಪರಿಮಳ ಅಂತ ನಿನಗೆ ಗೊತ್ತಾಯ್ತಾ? ಇಲ್ಲ, ನನಗೆ ಗೊತ್ತಾಯ್ತು. ಯಾವುದು? ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಜೀವಿಗೂ ಒಂದೊಂದು ರೀತಿಯ ಪರಿಮಳವಿದೆ. ನೀನು ಆಲೋಚನೆ ಮಾಡು. ಮಾವಿನ ಹಣ್ಣಿಗೊಂದು ಪರಿಮಳ, ಬಾಳೆಹಣ್ಣಿಗೊಂದು ಪರಿಮಳ, ಹೌದು, ಕುಂಬಳಕಾಯಿಗೆ ಒಂದು ಪರಿಮಳ, ಹಸಿರು ಹಣ್ಣಿಗೊಂದು ಪರಿಮಳ, ಸೌತೆಕಾಯಿಗೆ ಒಂದು ಪರಿಮಳ, ಹೌದು, ಆಡಿಗೆ ಒಂದು ಪರಿಮಳ, ಕುರಿಗೆ ಒಂದು ಪರಿಮಳ, ಕೋಳಿಗೊಂದು ಪರಿಮಳ, ನಾಯಿಗೆ ಒಂದು ಪರಿಮಳ, ಕೋಣಕ್ಕೆ ಒಂದು ಪರಿಮಳ. ಅದೇ ರೀತಿಯಾಗಿ ಗಂಡಿಗೂ ಒಂದು ಪರಿಮಳ ಇದೆ, ಹೆಣ್ಣಿಗೂ ಒಂದು ಪರಿಮಳವಿದೆ. ಅದು ಎಲ್ರಿಗೂ ಗೊತ್ತಾಗಲಿಲ್ಲ. ನರಮಾಂಸವನ್ನು ಭಕ್ಷಿಸುವಂತ ನಮಗೆ ಗೊತ್ತಾಗ್ತದೆ. ಪುರುಷರ ಮಾಂಸವನ್ನು ಅಂದ್ರೆ ನರರ ಮಾಂಸವನ್ನು ತಿನ್ನುವಾಗ ಅದು ನರರ ಮಾಂಸ ಅಂತ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ನರ ಸ್ತ್ರೀಯವರ ಮಾಂಸವನ್ನು ಮೆಲ್ಲುವಾಗ ನಮಗೆ ಅದು ನರಸ್ತ್ರೀಯ ಮಾಂಸ ಅಂತ ಗೊತ್ತಾಗ್ತದೆ. ಈಗ ಬರುವ ಪರಿಮಳ ನನ್ನ ಬಾಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಈ ಪರಿಮಳ ಯಾವುದು ಅಂತ ಗೊತ್ತಾಯ್ತು? ಓರ್ವಳು ನಾರಿಯ ಮೈಯ, ಇದು ಮೈಯ ಬರಲಿಲ್ಲ. ಮೈಯ ಯಾರ? ಅಲ್ಲ, ಮೈಯನ ಮಾವನ ಪರಿಮಳ. ಮೈ ಪರಿಮಳ, ತನುಗಂಧ. ನಾನು ಯೋಚನೆ ಮಾಡುವುದು ಹೇಗೆ? ಮೈ ಪರಿಮಳವೇ ಎಷ್ಟಿರುವಾಗ ಎಣ್ಣೆಷ್ಟು ಪರಿಮಳ. ಶ್ರಾವ್ಯವಾದಂತಹ ಗೆಜ್ಜೆಯ ನಾದ. ಹೌದು. ಅದೇ ರೀತಿಯಾಗಿ ಶರೀರದ ಪರಿಮಳ. ಓರ್ವಳು ಹೆಣ್ಣು ಸರಿಯಾದಲ್ಲಿ ಇದ್ದಾಳೆ ಎನ್ನುವುದರಲ್ಲಿ ನನಗೆ ಸಂದೇಹ ಉಳಿದಿಲ್ಲ. ಹಾಗಿದ್ರೆ ತಡ ಮಾಡುವುದು ಯಾಕೆ? ನಾನು ಸುತ್ತ ಮುಂದುವರಿಯುವ. ಸೌಂದರ್ಯವನೋಡುತ್ತ ತರುಣಿಯ ನೋಡಿ ಮರುಳಾಗುತ್ತ ನಗುತ್ತ ನಗುತ್ತ ತರುಣಿಯನ್ನು ನೋಡಿ ಅರರೆ 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 ಸ್ವಲ್ಪ ನಮ್ಮನ್ನು ಹಗ್ಗಾಕಿ ಹೇಳಬೇಕಷ್ಟೇ. ಯಾರಿವಳು 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 ಅರರೆ ಯಾರಿವಳು ಯಾರಿವಳಿಗೆ ಪೈಯಾರಿ ಯಾರಿಗಳು
ವಯ್ಯ ಜೀವನದಲ್ಲಿ ಹೋರಾಟವನ್ನೇ ಮಾಡ್ತಾ ಇದ್ದಾನೆ. ಅದು ಸುಖವನ್ನು ಪಡೆಯಲಿ ಎನ್ನುವ ಕಾರಣದಿಂದ ಹಾಗಿದ್ರೆ ಮಾತನಾಡಿಸುವುದು ಯಾವ ರೀತಿ ನೋಡುವಾಗ ಅಪ್ಸರ ಸ್ತ್ರೀಯರೇ ಅಲ್ಲ ಮಾತಾಡದವರೇ ಮುರಗಾದಿಗಳು ಹೇಗೆ ಇವರನ್ನು ಕರೆಯೋಣ? ಹೇಗೆ ಕರೆಯುವುದು? ಓ ನಾಯಿ ಮಣಿಯರೇ, ಓ ನಾಯಿ ಮಣಿಗಳೇ, ಅರೆಗಳಿಗೆ ಪರಮಾಶ್ಚರ್ಯವಾಗಿದೆ ನಮಗೆ. ನಿಮ್ಮ ಈರುವರ ಸೌಂದರ್ಯವನ್ನು ಕಂಡಾಕ್ಷಣ ನಿಮ್ಮನ್ನು ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸು ಬರುತ್ತಾ ಇಲ್ಲ. ಅತಿಶಯವಾದಂತಹ ಸೌಂದರ್ಯ. ಹೌದು, ಕಡು ಬೆಡಗಿನ ಕಡು ಬೆಡಗಿನ ಜಡ ಜಾಂಬಕಿ ಯಾರೇ ಕಡು
ನೇರ
ಬಡಗಿನ ಬಡಗಲ್ಲ ಮತ್ತೊಂದು. ನಿನಗೆ ಬಡಗಿನ ಅಂತ ಯಾರು ಹೇಳಿದ್ರು? ಅದು ಬೆಡಗಿನ. ಬೆಡಗಿನ ಜಾಂಬತಿ ಬಾಲೆ ಅವಳನ್ನು ಕುರಿತಾಗಿ ನಾನು ಇವಳನ್ನು ಕುರಿತಾಗಿ ಹೇಳುವುದು. ನಾರಿಮಣಿ, ನೀನೋರ್ವಳೆ ಅಲ್ಲ, ನಿನ್ನೊಂದಿಗೆ ಇನ್ನೋರ್ವಳಿದ್ದಾಳೆ. ಅವಳು ಒಂದು ಸುಂದರಿ. ನಿನ್ನ ಸೌಂದರ್ಯ ಒಂದು ರೀತಿಯದ್ದಾದರೆ ಅವಳ ಸೌಂದರ್ಯ ಮತ್ತೊಂದು ರೀತಿಯದ್ದು. ಈರುವರು ವಿಶೇಷವಾದಂತಹ ಸೌಂದರ್ಯವುಳ್ಳವರು. ನೀನೊಬ್ಬಳೇ ಅಲ್ಲ, ಅವಳನ್ನು ಕರೆದುಕೊಂಡು ಯಾವುದೋ ಕಡೆಗೆ ಹೋಗ್ತಾ ಇದ್ದಿ ಎನ್ನುವ ಹಾಗೆ ನಿನ್ನ ವರ್ತನೆಯಿಂದ ಅರ್ಥ ಮಾಡಿಕೊಂಡಿದ್ದೇನೆ. ನೀನು ಯಾರು? ಯಾಕೆ ಬಂದಿದ್ದೆ? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜ ಯಾರು? ನಿನ್ನ ಅಜ್ಜಿ ಯಾರು? ಆ ಬಳಿಕ ಮದುವೆ ಆಗಿದೆಯಾ? ಮದುವೆ ಆಗಿದ್ರೆ ಗಂಡ ಬಿಟ್ಟದಲ್ಲ, ನೀವೇ ಗಂಡದನ್ನು ಬಿಟ್ಟ ಅಲ್ಲ? ನಿಮಗೆ ಎಷ್ಟು ಜನ ಇದ್ದಾರೆ? ಸರಿಯಾಗಿ ಮಾತಾಡಿದ್ದೇನೆ. ಎಷ್ಟು ಜನ ಇದ್ದಾರೆ? ಹೌದು, ಹೇಳಿದ್ದೇನೆ. ಎಷ್ಟು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಅಂತ ಏನು ಅದನ್ನು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೇಳಿದ್ರೆ ಅಕ್ಕ ತಂಗಿಯರು ಬೆಂಕಿ ಹಾಕಿ ಏನಾದರೂ ಸುಧಾರಿಸಬಹುದು. ಮೊದಲು ಕೇಳಬೇಕಾದ ಅಣ್ಣ ತಮ್ಮಂದಿರು. ನಾವು ಈ ಹೊಲದಲ್ಲಿ ಇರುವರೆ ಮಾತಾಡ್ತಾ ಇರುವಾಗ ಅಣ್ಣ ತಮ್ಮಂದಿರು ಇದ್ರೆ ದೂರದಲ್ಲಿ ನೋಡ್ತಾ ಇದ್ರು, ಬಂದು ಎಲ್ಲರೂ ಬೆನ್ನಿಗೆ ಬಾರಿಸಿದ್ರೆ ಅಪಾಯ. ನಿಮ್ಮ ಇರುವ ಸಕಲ ವೃತ್ತಾಂತಗಳನ್ನು ತಿಳಿಸಬೇಕು ಎನ್ನುವ ಹಾಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ಹಾಗಾದ್ರೆ ನಮ್ಮ ಪರಿಚಯ ಹರನ ಅರ್ಧಂಗಿಯ ಹರನ ಅರ್ಧಂಗಿ ಯಾರು ಹೊರತು ಮಾಡ್ಲಿಕ್ಕೆ ಬರ್ತದ್ದು? ಅರ್ಥಾಂಗಿ ಅಂದ್ರೆ ಹರನ ಅರ್ಧಂಗಿಯ ಕರುಣವಿ ಜನಿಸಿದೆ ಕರೆದಳು ಅಶೋಕ ಸುಂದರಿ ಎಂದು ಅಶೋಕ ಸುಂದರಿ ಅಶೋಕ ಸುಂದರಿ ಎಂದು ಕರೆದಳು ಅಶೋಕ ಸುಂದರಿ ಎಂದು ಅಶೋಕ ಸುಂದರಿ ಎಂದು ಅಲ್ವಾ? ಹಾಗಾದ್ರೆ ಹೊಗಳಿದ್ದಿ, ಹೊಗಳಿದ್ದು ಮಾತ್ರವಲ್ಲ
ನಿಮಗೆ ಗೊತ್ತಿಲ್ಲದಿಂದ ಪ್ರಾರಂಭ. ಹೌದು. ಸುಂದರವಾದ ಹೆಣ್ಣೊಬ್ಬಳನ್ನು ಕಂಡಾಗ ಯಾರು ಹೊಗಳುವುದಿಲ್ಲವೋ, ಹುಳಿಯನ್ನು ಕಂಡಾಗ ಯಾರ ಬಾಯಿಯಲ್ಲಿ ನೀರು ಬರುವುದಿಲ್ಲವೋ, ಈರುಳ್ಳಿಯನ್ನು ಕತ್ತರಿಸುವಾಗ ಇದು ಭೂಲೋಕದ ವಿಚಾರ. ಹೌದು, ಯಾರ ಕಣ್ಣಿನಲ್ಲಿ ನೀರು ಬರುವುದಿಲ್ವೋ ಅವರಿಗೆ ಭಾವನೆಗಳೇ ಇಲ್ಲ ಅಂತ. ಏನಾದ್ರೂ ಒಂದು ತೊಂದರೆ ಇರುವುದು ಸ್ಪಷ್ಟ ಅಲ್ವಾ? ಖಂಡಿತವಾಗಿ. ಹಾಗಂತ ಹೇಳಿ ಇದರಲ್ಲಿ ಯಾವುದು ತೊಂದರೆ ಇಲ್ಲ, ಎಲ್ಲ ಭಾವನೆ ಉಂಟು. ಹೌದಪ್ಪ, ಹೌದು. ಒಳ್ಳೆದು ಮಾತ್ರವಲ್ಲ, ಪರಿಚಯವನ್ನು ಕೇಳುತ್ತಾ ಇದ್ದಾರೆ. ಪರಿಚಯ ನೀನು ಹೇಳುದು ಬೇಡ, ನಿನ್ನ ಮುಖವಾಣಿಯಲ್ಲಿ ನಾನು ಹೇಳ್ತೇನೆ. ಹೌದೌದು, ಹಾಗೆ ನಾನೇ ಕೇಳಿಸಿಕೊಳ್ತೇನೆ. ವಿಷಯ ಗೊತ್ತ ನಿನಗೆ? ಹೇಳಿದ್ರೆ ಗೊತ್ತಿಲ್ಲ. ನನಗೆ ಹೇಳಿ ಗೊತ್ತುಂಟು. ಅಂದ್ರೆ ನೀನು ಹೇಳಿದ್ದೀನಿ ನೋಡು. ಹೌದು. ಮೇಲೋಕದವಳು ಮೇಲೋಕದವಳು ಇರಬಹುದು, ಪಾತಾಳದವಳು ಸಾಧುವಲ್ಲ. ದೇವಲೋಕದ್ದು ಇರಬಹುದು, ಪಾತಾಳದ್ದು ಸಾಧುವಲ್ಲ. ಮತ್ತೆ ಸಾಧು ಯಾವುದು? ಮೇಲೋಕಕ್ಕೆ ಅಂತ. ಹೌದೇ? ಇಲ್ಲೇವಳಲ್ಲ ಅಂದ್ರೆ ಮೇಲಿನವಳೆ. ಮೇಲಿನವಳೆ ಅಂದ್ರೆ ಎಲ್ಲರ ಹಾಗೆ ಇವಳ ಹುಟ್ಟಾದಲ್ಲ. ಮತ್ತೆ ಇವಳ ಹುಟ್ಟಿಗೂ ಒಂದು ಕಥೆ ಉಂಟು. ನೀವು ಕಥೆಗೆ ಹುಟ್ಟಿದ್ದ? ಕಥೆ ಹುಟ್ಟಿಲ್ಲ, ಕಥೆಗೆ ನೀನು ಹುಟ್ಟಿದ. ಅಲ್ಲ, ಇವರು ಕಥೆ ಉಂಟು ಅಂತ. ಕಥೆ ಉಂಟು ಹುಟ್ಟಿನಲ್ಲಿ. ಕಥೆ ಪ್ರಾರಂಭಿಸುವುದಾ? ಬೇಗ ಮುಗಿಸ್ಬೇಕು. ಕೈಲಾಸದಲ್ಲಿ ಪರಮೇಶ್ವರನಿರುವಂತಹ ಸಂದರ್ಭದಲ್ಲಿ ಪಾರ್ವತಿ ದೇವರು ಪರಮೇಶ್ವರ ದೇವರ ಬಳಿಗೆ ಹೋಗಿ ನನ್ನ ಆಸೆಯನ್ನು ತೋಡಿಕೊಂಡಂತೆ ನನಗೊಮ್ಮೆ ವಿಹಾರ ಮಾಡಬೇಕು ಎಂಬುದಾಗಿ. ಕೈಲಾಸದಲ್ಲಿ ಅಲ್ಲ, ಸ್ವರ್ಗಲೋಕಕ್ಕೆ ಹೋಗಬೇಕೆಂಬುದಾಗಿ ನಂದಿಯನ್ನು ಏರಿಕೊಂಡು, ವಾಹನವನ್ನು ಏರಿಕೊಂಡು ಸುರಲೋಕಕ್ಕೆ ಹೋದ್ರಂತೆ. ಸ್ವರ್ಗದ ಸೊಬಗನ್ನು ತೋರಿಸುತ್ತಾ ಬಂದದ್ದು ಕಲ್ಪವೃಕ್ಷದ ಬಳಿಗೆ. ಕಲ್ಪವೃಕ್ಷ ಹೌದು, ಹೌದು, ಹೌದು. ಅದನ್ನು ಕಂಡಾಗ ಪಾರ್ವತಿ ದೇವರು ಕೇಳಿದಂತೆ ಇದರ ವಿಶೇಷ ಏನು ಎಂಬುದಾಗಿ. ಅದು ದೇವರು ಹೇಳಿದ್ದು, ಯಾವ ಸಂದರ್ಭದಲ್ಲಿ ಏನನ್ನು ಪ್ರಾರ್ಥಿಸಿದರು ಮಕ್ಕಳೇ ಕೊಡುವುದು ಎಂಬುದಾಗಿ. ಅದಕ್ಕೆ ಕಲ್ಪಿಸಿದನ್ನು ಕೊಡುವುದೇ ಕಲ್ಪವೃಕ್ಷ ಅಲ್ವಾ? ಪಾರ್ವತಿ ದೇವಿಯವರು ಒಂದು ಆಸೆಯಿಂದ ಆ ಕಲ್ಪವೃಕ್ಷಕ್ಕೊಂದು ಪೂಜೆ ಮಾಡಿ ನನಗೊಂದು ಮಗುವನ್ನು ಕೊಡು ಅಂತ ಹೇಳಿದಂತೆ. ಮಗುವನ್ನು ಕೊಡುತ್ತೆ ಹೇಳಿದ ತಡ ಬಿಗುವಾದ ಮಗು ಕೆಳಗೆ ಬಿತ್ತು. ಹೌದು, ಬಿತ್ತ. ಆ ಮಗುವನ್ನು ಪ್ರೀತಿಯಿಂದ ಸಾಕಿ ಸಲಹಿದರು. ಹೆಸರೇನು ಗೊತ್ತುಂಟ? ಹೆಸರು ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ ಅಂತ. ಯಾರ ಮಗಳು? ಯಾರ ಮಗಳು? ದುರ್ಗಾಂಬ ಗೊತ್ತಾ? ದುರ್ಗಾಂಬ ಗೊತ್ತ ನಿನಗೆ? ದುರ್ಗಮ್ಮ, ಕೆಲವು ದುರ್ಗಮ್ಮ ಅಂತ. ಯಾವ ಬರೇ ದುರ್ಗಮ್ಮ, ಶ್ರೀ ದುರ್ಗಮ್ಮ? ಅದು ದುರ್ಗಾಂಬ ಅಂಬ. ಅದು ಹಾಗಲ್ಲ. ಶಕ್ತಿ ದೇವತೆಗೆ, ಪಾರ್ವತಿ ದೇವಿಗೆ ಹಲವು ಹೆಸರುಂಟು. ಅದರಲ್ಲಿ ದುರ್ಗಾಂಬ ಎನ್ನುವ ಒಂದು ಹೆಸರು ಉಂಟು. ಅದಕ್ಕೆ ಹೇಳಿದ್ದು ಅವರ ಮಗಳು. ಇವಳ ಹೆಸರು ಅಶೋಕ. ಇದು ಲಿಂಗ ಯಾವುದು? ಹೇಗೆ ಕಾಣುತ್ತದೆ? ಅಲ್ಲ, ಕಾಣುವುದಕ್ಕೆ ಸ್ತ್ರೀ. ಅಲ್ಲ, ಹೆಸರು ಕೇಳುವಾಗ ಅಶೋಕ ಅಂತ ಹೇಳಿದ್ರು. ನೀ ಮತ್ತೆ ಬಾಯಿ ಹಾಕಿದ್ದೆ ಅಂತೆ. ನೀ ಹೇಳಿ ಬಿಟ್ಟಿದೆ ನೀನು. ಅಶೋಕ, ಅಶೋಕ ಹೇಗೆ? ಅಶೋಕವದನ. ಅಶೋಕವದನ ಅಂದರೆ ಅಶೋಕ ಸುಂದರಿ. ನಾನು ಇವಳ ಗಂಡನ ಹೆಸರು ಕೇಳಿದ್ದಲ್ಲ, ಇವಳ ಹೆಸರು ಏ ಪುಣ್ಯಾತ್ಮ, ಗಂಡ ಅಶೋಕ ಅಲ್ಲ, ಇವಳ ಹೆಸರು ಅಶೋಕ ಸುಂದರಿ. ಅವಳ ಹೆಸರೇ ಹಾಗೆ. ಅಶೋಕ ಸುಂದರಿ ಹೆಸರು ಸೇರಿಸಿ ಈಗ ಶಿವ ಪಾರ್ವತಿ, ಲಕ್ಷ್ಮೀನಾರಾಯಣ, ಹಾಗೆ ಅಶೋಕ ಸುಂದರಿ, ಮಹೇಶ ಮೀನಾಕ್ಷಿ ಹಾಗೆಲ್ಲ ಇರ್ತದೆ. ಹಾಗಂತ ಹೇಳಿ ಇವಳ ಹೆಸರು ಅಶೋಕ ಸುಂದರಿ. ಅದಲ್ಲ ಇವ್ರದೆಲ್ಲ ಹೇಳುವಾಗ ನಾವು ಹೇಳಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಕಾಯ್ತಾ ಇದ್ದಾಳೆ ಹೇಳುದು. ನಾವು ಕೇಳೋದಿದ್ರು ಅವಳು ಹೇಳ್ತಾಳೆ. ಯಾಕಂದ್ರೆ ನಾವು ಸ್ವಲ್ಪ ಉಚ್ಚ ಸ್ಥಾನದಲ್ಲಿರುವವರಲ್ಲ. ಇಂಥವರೆಲ್ಲ ಕೇಳ್ತಾರೆ ಅಂದ್ರೆ ನಮ್ಮ ನೋಡ್ಬೇಕಂತ ಅವ್ರಿಗೆ ಇದು ನಿಮ್ಗೆ ಸ್ವರ್ಗದಲ್ಲಿ ಯಾರು ಹೇಳಿ ಎಲ್ಲ ಜನ ಸ್ತ್ರೀಯರಲ್ಲ. ಶಿವೇನಕ್ಕೆ ತಿಲೋತ್ತಮೆ ಮಧ್ಯಭಾಷ ಸ್ಥಳೀ ಸಾಧಾರಣ ಎಲ್ಲ ಹೆಸರು ಆಯ್ತು. ಮೊದಲಿದ್ದಂತೆ ಬಿಟ್ಟಿದ್ದಾನೆ. ಇವ ಎಲ್ಲಿ ಒಂದು ಅಧಿಕ ಪ್ರಸಂಗ ನೋಡಿ. ಉಚ್ಚ ಸ್ಥಾನದಲ್ಲಿರುವ ಸ್ವಚ್ಛ ಮನಸ್ಸಿನ ಹುಡುಗಿನೇ ಬಿಟ್ಟಿದ್ದಾನೆ. ಹೌದು, ಹುಚ್ಚಿ ಹುಚ್ಚ ಉಚ್ಚ ಸ್ಥಾನ. ಯಾರು? ಊರ್ವಶಿ. ಊರ್ವಶಿ ಮೊದಲು ಯಾರು ಬರುವುದು? ಊರ್ವಶಿ ಅಲ್ಲ, ಅದೇ ಬೇಸರ ಆಗುದು.
ಪಾರ್ವತೀ ದೇವಿಯ ಸುಕುಮಾರಿ, ಅದೇ ರೀತಿಯಾಗಿ ಅಪ್ಸರಸ್ತ್ರೀ ನಿಮ್ಮನ್ನು ಕಂಡ ಮೇಲೆ ಹೊಸ ಒಂದು ಆಸೆ. ನೀನು ಹೋಗ್ತ ಇವನು ಯಾರು ಯಾರ ಜೊತೆಗಾರ ಸಕ ದುರ್ಮತಿ ನಾಮಕರು ಅರಕ್ಷಣ ನಿಲ್ಲಬೇಕು. ಜೀವನದಲ್ಲಿ ಇದುವರೆಗೆ ನಾವು ಹೋರಾಟವನ್ನೇ ಮಾಡಿದವ, ಮದುವೆ ಆಗುವುದಕ್ಕೆ ಅವಕಾಶವೇ ನನಗೆ ಸಿಗಲಿಲ್ಲ. ನಿಮ್ಮನ್ನು ಕಂಡ ಮೇಲೆ ನನಗೆ ಆಸೆ ಹುಟ್ಟಿಕೊಂಡಿದೆ. ನಿಮ್ಮನ್ನು ಮದುವೆಯಾಗಿ ಸುಖದ ಜೀವನವನ್ನು ಸಾಗಿಸಬೇಕು ಎನ್ನುವುದು ಏನು ನಿನ್ನ ಅಭಿಪ್ರಾಯ? ಈಗ ನನ್ನನ್ನು ಮದುವೆ ಆಗ್ಬೇಕೆಂಬ ಆಸೆ. ಏನು ನೀನು ಆಸೆ ಪಟ್ಟು ಎನ್ನುವ ಕಾರಣಕ್ಕೆ ಬೇಕಾಗಿ ಸಿಗುತ್ತೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಯಾಕೆ ಮದುವೆ ನಿಮ್ಮನ್ನು ಆಗುವುದಕ್ಕೆ ಸಾಧ್ಯತೆ ಕಾರಣ ನನಗೆ ಮದುವೆ ಆಗಿದೆ, ಅದನ್ನ ಅಲ್ಲವೋ ನಿಶ್ಚಯ ಆಗಿದೆ. ನಿಶ್ಚಯ ಆಗಿದೆ. ಇಂಥವನನ್ನೇ ಮದುವೆ ಆಗುವುದು ಎನ್ನುವ ಹಾಗೆ ತಾಯಿಯೇ ಹೇಳಿದ್ದಾರೆ. ಯಾರವ? ನಾ ಪುರುಷ. ಮನುಷ್ಯ? ಹೌದು. ಸತ್ತ ಮಾನವ. ಆ ರೀತಿಯಾಗಿ ಅವನನ್ನೇ ನೀನು ಭವಿಷ್ಯದಲ್ಲಿ ಮದುವೆ ಆಗಿದೆ ಎನ್ನುವ ಹಾಗೆ ಪಾರ್ವತಿ ದೇವಿನ ಹುಟ್ಟುವಾಗ ಮದುವೆಯಾಗು ಎನ್ನುವ ಹಾಗೆ ಕೇಳಿದ್ರೆ ಮನಸ್ಸಿಲ್ಲ. ಓರ್ವ ಮಾನವ ಕುರಿಯನ್ನು ಮದುವೆಯಾಗುವುದಕ್ಕೆ ನಾನು ಬಿಡಲಾರೆ. ನಮ್ಮೊಂದಿಗೆ ಬರ್ತೀಯ?